press the bell icon on the YouTube app and never miss another update. Hi students, yesterday we have discussed about multiplication of fractions. Today we are going to discuss about how to divide the fractions, division of fractions. Division of fractions. So yesterday ನಾವು ಫ್ರ್ಯಾಕ್ಷನ್ಸನ್ನು ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಟುಡೇ ನಾವು ಫ್ರ್ಯಾಕ್ಷನ್ಸನ್ನು ಹೇಗೆ ಡಿವೈಡ್ ಮಾಡಬೇಕು ಅನ್ನೋದನ್ನು ನಾವು ಕಲಿಯೋಣ, ಓಕೆನಾ. ಸೊ ಫ್ರ್ಯಾಕ್ಷನ್ಸನ್ನು ಡಿವೈಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಒನ್ ಥಿಂಗ್ ಇದೆ, ದಟ್ ಈಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಫ್ರ್ಯಾಕ್ಷನ್ ಕೊಟ್ಟಿರ್ತಾರೆ, ಅದನ್ನು ರೆಸಿಪ್ರೋಕಲ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 3/4 ಅಂತೇಳಿ. 3/4, ಇದು 3 is the numerator, 4 is the denominator. ಇದನ್ನು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬರೀರಿ ಅಂದಾಗ ಏನು ಮಾಡಬೇಕು, ಇದನ್ನು ಉಲ್ಟಾ ಬರಿಬೇಕು. ಅಂದರೆ 4ನ ನ್ಯೂಮರೇಟರಲ್ಲಿ ಬರಿಬೇಕು, 3ಯನ್ನು ಡಿನಾಮಿನೇಟರಲ್ಲಿ ಬರಿಬೇಕು. ಮೀನ್ಸ್ 4/3. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 3/4 is 4/3. ಹೌದಲ್ವಾ. ಸೇಮ್ ಅದೇ ಥರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 1/5. 1/5ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ಏನು ಮಾಡಬೇಕು, ಉಲ್ಟಾ ಮಾಡಬೇಕು. 5/1 is equal to 5. ಹೌದಲ್ವಾ. ಎಸ್ಟರ್ಡೇ ಕ್ಲಾಸಲ್ಲಿ ನಾನು ಹೇಳಿದ್ದೆ ಡಿನಾಮಿನೇಟರಲ್ಲಿ 1 ಇದ್ದರೆ ಇಗ್ನೋರ್ ಮಾಡಿರಿ ಅಂತೇಳಿ. 1/5ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸು 5/1 ಆಗುತ್ತೆ, ಹೌದಲ್ವಾ. 5/1 is nothing but 5. 6ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬರೀರಿ ಅಂತ ಹೇಳ್ತಾರೆ, ಹೌದಲ್ವಾ. 6ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ನಾನು ಹೇಳಿದ್ದೆ, 6 ನ್ಯೂಮರೇಟರ್ ಆದರೆ 6 ಕೆಳಗೆ ಡಿನಾಮಿನೇಟ್ರು ಏನೂ ಇರಲಿಲ್ಲ ಅಂದರೆ 1 ಇರುತ್ತೆ ಅಂತೇಳಿ ಅಂಡರ್ಸ್ಟುಡ್, ಹೌದಲ್ವಾ. 6/1 ಅಂದರೆ 6/6ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನು, 1/6, ಹೌದಲ್ವಾ. ಹಾಗೆ 2ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ 1/2, ಹೌದಲ್ವಾ. ಹೇಗೆ 2 ಕೆಳಗೆ 1 ಇದೆ ಅಂತ ಅಂಡರ್ಸ್ಟುಡ್. 2/1ನ್ನು ರೆಸಿಪ್ರೋಕಲ್ ಮಾಡಿದರೆ, ಉಲ್ಟಾ ಮಾಡಿದರೆ ಏನಾಗುತ್ತೆ, 1/2 ಆಗುತ್ತೆ. ಇಲ್ಲಿ ಫ್ರ್ಯಾಕ್ಷನ್ಸನ್ನು ಡಿವೈಡ್ ಮಾಡುವಾಗ ನಾವೇನು ಮಾಡ್ತೀವಿ, ಫ್ರ್ಯಾಕ್ಷನ್ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಮಾಡ್ಕೊಳ್ತೀವಿ. ಹೇಗೆ ಅನ್ನೋದನ್ನು ಎಕ್ಸಸೈಸ್ ಪ್ರಾಬ್ಲಮ್ಸಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 4.7. ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸ್. ಫಸ್ಟ್ ಮೇನ್ ಸಾಲ್ವ್ ಏನು ಮಾಡಬೇಕು, ಫಸ್ಟ್ ಪ್ರಾಬ್ಲಮ್ A 4 divided by 5 or 4/5 divided by 1/4, ಹೌದಲ್ವಾ. 4/5 divided by 1/4. ಈಗ 25 divided by 5 ಅಂದಾಗ ಏನು ಮಾಡ್ತೀರಾ, ಇದನ್ನು ಡಿವೈಡ್ ಮಾಡಿರಿ ಅಂದಾಗ ನೀವು ಏನು ಮಾಡ್ತೀರಾ, ಡಿವಿಷನ್ ಸೈನ್ನ ರೈಟ್ ಸೈಡಲ್ಲಿರೋ ನಂಬರ್ ಏನಾಗುತ್ತೆ, ಡಿವೈಸರ್ ಆಗುತ್ತೆ. ಡಿವಿಷನ್ ಸೈನ್ನ ಲೆಫ್ಟ್ ಸೈಡಲ್ಲಿರೋ ನಂಬರ್ ಏನಾಗುತ್ತೆ, ಡಿವೈಡೆಂಟ್ ಆಗುತ್ತೆ. ಇದನ್ನು ಹೇಗೆ ಬರೀತೀರಾ, ಲಾಂಗ್ ಟರ್ಮ್ ಮೆಥಡಲ್ಲಿ ಮಾಡುವಾಗ, ಲಾಂಗ್ ಟರ್ಮ್ ಮೆಥಡಲ್ಲಿ ಸಾಲ್ವ್ ಮಾಡುವಾಗ ಈ ಥರ ನೀವು ಬರ್ಕೊಳ್ತೀರಾ, ಹೌದಲ್ವಾ. ಹಾಗಾದರೆ ಇದನ್ನು ಇದೇ ಮೆಥಡಲ್ಲಿ ಬರೆದಾಗ ಏನಾಗುತ್ತೆ, ಇಲ್ಲಿ 1/4, ಹೌದಲ್ವಾ. ಈ ಥರ ಡಿವೈಡ್ ಮಾಡೋಕ್ಕೆ ಬರಲ್ಲ, ಹೌದಲ್ವಾ. ಈ ಥರ ಡಿವೈಡ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಫ್ರ್ಯಾಕ್ಷನ್ಸನ್ನು ಹೇಗೆ ಡಿವೈಡ್ ಮಾಡಬೇಕಂದ್ರೆ 4/5 divided by 1/4 ಇದೆ, ಹೌದಲ್ವಾ. ಹೇಗಪ್ಪ ಅಂದರೆ ಇದು 4/5 ಇದೆ. ಡಿವಿಷನ್ ಸೈನ್ ರೈಟ್ ಸೈಡಲ್ಲಿ 1/4 ಇದೆ, ಡಿವಿಷನ್ ಸೈನ್ನ ಲೆಫ್ಟ್ ಸೈಡಲ್ಲಿ 4/5 ಇದೆ. ಡಿವಿಷನ್ ಸೈನ್ನ ಲೆಫ್ಟ್ ಸೈಡಲ್ಲಿರೋ ಫ್ರ್ಯಾಕ್ಷನನ್ನು ಯಾವಾಗಲೂ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋಬೇಕು. ಆ್ಯಸ್ ಇಟ್ ಈಸ್ ಬರ್ಕೋಬೇಕು ಅಂದರೆ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ಏನು ಬರೀಬೇಕು, ಮಲ್ಟಿಪ್ಲಿಕೇಶನ್ ಸೈನ್ ಬರೀಬೇಕು. ಏನು ಬರೀಬೇಕು, ಮಲ್ಟಿಪ್ಲಿಕೇಶನ್ ಸೈನ್ ಬರೀಬೇಕು. ಈಗ ಏನು ಮಾಡಬೇಕು, 1/4ನ ರೆಸಿಪ್ರೋಕಲ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 1/4 ಅಂದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ನಥಿಂಗ್ ಬಟ್ ರೆಸಿಪ್ರೋಕಲ್. 1/4ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗುತ್ತೆ, 4/1 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಿಮಗೆ ಗೊತ್ತೇ ಇದೆ, ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಲ್ವ. ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್. 1ಇಂದ 4 ಡಿವೈಡ್ ಆಗಲ್ಲ, 4ಇಂದ 5 ಡಿವೈಡ್ ಆಗಲ್ಲ, ಹೌದಲ್ವಾ. ಇಲ್ಲಿ 4ಇಂದ 5 ಡಿವೈಡ್ ಆಗಲ್ಲ, ಮೀನ್ಸ್ ನ್ಯೂಮರೇಟರಿಂದ ಡಿನಾಮಿನೇಟರ್ ಯಾವ ನಂಬರು ಡಿವೈಡ್ ಆಗಲ್ಲ. ಅವಾಗ ಏನು ಮಾಡಬೇಕು, ನ್ಯೂಮರೇಟರಿಂದ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿಡಬೇಕು, ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡಿ ಇಡಬೇಕು. 4 4s are 16, 5 1s are 5. ಇದನ್ನು ಬೇಕಂದರೆ ನೀವು
ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡ್ಬೋದು ಹೌದಲ್ವಾ 5ಇಂದ 16 ಡಿವೈಡ್ ಮಾಡ್ತೀನಿ 5 3s 15 ಸೊ 16 15 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಆನ್ಸರ್ ಈಸ್ 3 1/5 ಓಕೆನಾ ನೆಕ್ಸ್ಟ್ ಬಿ ಪ್ರಾಬ್ಲಮ್ 3/5 ಡಿವೈಡೆಡ್ ಬೈ 1/5 ಸೇಮ್ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ನಾವು 3/5 ಇದೆ ಸೊ ಯಾವಾಗಲೂ ಫ್ರ್ಯಾಕ್ಷನ್ಸ್ ಡಿವೈಡ್ ಮಾಡುವಾಗ ಡಿವಿಷನ್ ಸೈನ್ನ ಲೆಫ್ಟ್ ಸೈಡಲ್ಲಿ ಫ್ರ್ಯಾಕ್ಷನ್ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋಬೇಕು ಸೊ 3/5 ಆ್ಯಸ್ ಇಟ್ ಈಸ್ ಬರ್ಕೋಬೇಕು 3/5 ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ಐ ಆಮ್ ರೈಟಿಂಗ್ ಇಂಟು ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 1/5 ಅಂದರೆ 1/5ನ ರೆಸಿಪ್ರೋಕಲ್ ಮಾಡೋಣ ಸೊ 5/1 ಸೊ ಹಾಗಾದರೆ ಇಲ್ಲಿ 5/1 ಇದೆ ಸೊ ಇದನ್ನು ಇಗ್ನೋರ್ ಮಾಡೋಣ ಓಕೆನಾ ಸೊ ಈ ಥರ ಬರ್ಕೊಂಡ್ರೆ ನಡೆಯುತ್ತೆ ಹೌದಲ್ವಾ ಸೊ ಈ ಥರ ಬರೆಯೋಕ್ಕಿಂತ ಈ ಥರ ಬರ್ಕೊಂಡ್ರೆ ನಡೆಯುತ್ತೆ ನೆಕ್ಸ್ಟ್ ಏನು ಮಾಡೋಣ 5ಇಂದ 5 ಡಿವೈಡ್ ಮಾಡೋಣ ಹೌದಲ್ವಾ ಈ ಸ್ಟೆಪ್ ಎಲ್ಲಿ ನೋಡಿದ್ವಿ ನಾವು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಫ್ರ್ಯಾಕ್ಷನ್ಸಲ್ಲಿ ನಾವು ನೋಡಿದ್ವಿ ಹೌದಲ್ವಾ ಫ್ರ್ಯಾಕ್ಷನ್ ಇಂಟು ಕಾಮನ್ ಡಿನಾಮಿನೇಟರ್ನ ಬರೆದು ನಾವು ಏನು ಮಾಡಿದ್ವಿ ಲೋಯೆಸ್ಟ್ ಫಾರ್ಮ್ಗೆ ರೆಡ್ಯೂಸ್ ಮಾಡಿದ್ವಿ ಹೌದಲ್ವಾ ಸೊ ಈಗ 5ಇಂದ 5 ಡಿವೈಡ್ ಆಗುತ್ತೆ 5 1s 5 5 1s 5 ಹೌದು ಸಾರಿ 5 1s 5 ಸೊ ಹಾಗಾದರೆ ನ್ಯೂಮರೇಟರಲ್ಲಿರೋ ನಂಬರ್ಸನ್ನ ಹೇಗೆ ಮಲ್ಟಿಪ್ಲೈ ಮಾಡಿ ಇಡೋಣ 3 1s 3 ಹೌದಲ್ವಾ ಸೊ ಡಿನಾಮಿನೇಟರಲ್ಲಿ 1 ಇದೆ 1 ಇದೆ ಅಂದರೆ ಅದನ್ನು ಇಗ್ನೋರ್ ಮಾಡಿರಿ 1 ಬರೆಯೋ ನೆಸೆಸಿಟಿ ಇಲ್ಲ ಆನ್ಸರ್ ಈಸ್ 3 ಸೊ ನೆಕ್ಸ್ಟ್ ಸಿ ಪ್ರಾಬ್ಲಮ್ ಸೊ 1/3 ಡಿವೈಡೆಡ್ ಬೈ 1/3 ಹೌದಲ್ವಾ ಫಸ್ಟ್ ಸ್ಟೆಪ್ ಏನು ಮಾಡೋಣ ಡಿವಿಷನ್ ಸೈನ್ನ ಲೆಫ್ಟ್ ಸೈಡಲ್ಲಿರೋ ನಂಬರನ್ನು ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ಐ ಆಮ್ ರೈಟಿಂಗ್ ಇಂಟು ಸೈನ್ ಸೊ ಇಂಟು ಸೈನ್ ಬರೆದಿದ್ದೀವಿ ಅಂದರೆ ಯಾವಾಗಲೂ ಡಿವಿಷನ್ ಸೈನ್ನ ರೈಟ್ ಸೈಡಲ್ಲಿರೋ ಡಿಜಿಟನ್ನು ರೆಸಿಪ್ರೋಕಲ್ ಮಾಡ್ಕೋಬೇಕು ಉಲ್ಟಾ ಮಾಡ್ಕೋಬೇಕು ಸೊ 1/3 ನಾವು ಉಲ್ಟಾ ಏನು 3/1 ಹೌದಲ್ವಾ ಸೊ ಹಾಗಾದ್ರೆ ಇಗ್ನೋರ್ ಮಾಡೋಣ ಓಕೆನಾ ಸೊ 3 ಕ್ಯಾನ್ಸಲ್ಸ್ ಸೊ 3 1s 3 3 1s 3 3 ಕ್ಯಾನ್ಸಲ್ಸ್ ಅಂದರೆ ನಥಿಂಗ್ ಬಟ್ 3 1s 3 3 1s 3 ಓಕೆನಾ ಸೇಮ್ ನಂಬರ್ ಇದ್ದರೆ ಕ್ಯಾನ್ಸಲ್ ಮಾಡಿ 1 ಅಂತ ಬರ್ಕೊಳ್ರಿ ಆನ್ಸರ್ ಓಕೆನಾ 1 1s 1 ಓಕೆನಾ ನೆಕ್ಸ್ಟ್ ಡಿ ಪ್ರಾಬ್ಲಮ್ 5/9 ಡಿವೈಡೆಡ್ ಬೈ 2/3 ಹೌದಲ್ವಾ 5/9 ಡಿವೈಡೆಡ್ ಬೈ 3 5/9 ಡಿವೈಡೆಡ್ ಬೈ 2/3 ಸೊ ಏನು ಮಾಡೋಣ ಇಲ್ಲಿ ಸೇಮ್ 5/9 ರೈಟ್ ಸೈಡ್ ಡಿವಿಷನ್ ಸೈನ್ ಲೆಫ್ಟ್ ಸೈಡಲ್ಲಿರೋ ನಮ್ಮ ಫ್ರ್ಯಾಕ್ಷನ್ ಹಾಗೆ ಬರ್ಕೊಳ್ತಿದ್ದೀನಿ 5/9 ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ಐ ಆಮ್ ರೈಟಿಂಗ್ ಇಂಟು ಸೊ ನೆಕ್ಸ್ಟು ರೆಸಿಪ್ರೋಕಲ್ ಆಫ್ 2/3 ಈಸ್ ಉಲ್ಟಾ ಮಾಡಿದಾಗ ಏನಾಗುತ್ತೆ 2/3ನ ರೆಸಿಪ್ರೋಕಲ್ ಮಾಡಿದಾಗ ಉಲ್ಟಾ ಮಾಡಿದಾಗ 3/2 ಆಗುತ್ತೆ ನೆಕ್ಸ್ಟ್ ನ್ಯೂಮರೇಟರಿಂದ ಡಿನಾಮಿನೇಟರ್ ಡಿವೈಡ್ ಆಗುತ್ತೆ ನೋಡಿರಿ ಸೊ 5 1 9 ಡಿವೈಡ್ ಆಗಲ್ಲ 5 1 2 ಡಿವೈಡ್ ಆಗಲ್ಲ ಸೊ ಬಟ್ ಡಿವೈಡ್ ಆಗೋದೇನು 3/9 ಡಿವೈಡ್ ಆಗುತ್ತೆ ಇಲ್ಲಿ 3/2 ಡಿವೈಡ್ ಆಗಲ್ಲ ಬಟ್ 3/9 ಡಿವೈಡ್ ಆಗುತ್ತೆ ಸೊ ಡಿವೈಡ್ ಮಾಡೋಣ ಸೊ ಕ್ರಾಸ್ ಔಟ್ ಮಾಡುವಾಗ ಏನು ಮಾಡಬೇಕು ಪೆನ್ಸಿಲ್ ಯೂಸ್ ಮಾಡಬೇಕು ಓಕೆನಾ ಸೊ 3 1s 3 3 3s 9 ಸೊ ಹಾಗಾದರೆ ಈಗ ನ್ಯೂಮರೇಟರಲ್ಲಿರೋ ನಂಬರನ್ನು ಮಲ್ಟಿಪ್ಲೈ ಮಾಡೋಣ ಓಕೆನಾ 5 1 1 ಉಳಿದಿದೆ ಇಲ್ಲಿ 5 1s 5 ಓಕೆ ಸೊ ಹಿಯರ್ ದ ರಿಮೈನಿಂಗ್ ನಂಬರ್ ಈಸ್ ಇನ್ ದ ಡಿನಾಮಿನೇಟರ್ ರಿಮೈನಿಂಗ್ ನಂಬರ್ಸ್ ಆರ್ 3 and 2 ಮಲ್ಟಿಪ್ಲೈ 3 and 2 3 2s 6 ನೆಕ್ಸ್ಟ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ 1/2 ಡಿವೈಡೆಡ್ ಬೈ 7/12 ಹೌದಲ್ವಾ ಸೊ ಸೇಮ್ ಫಸ್ಟ್ ಸ್ಟೆಪ್ ರೈಟ್ ಡೌನ್ ಸೊ ಡಿವಿಷನ್ ಸೈನ್ ಲೆಫ್ಟ್ ಸೈಡ್ ಫ್ರ್ಯಾಕ್ಷನ್ ಆ್ಯಸ್ ಇಟ್ ಈಸ್ ಇನ್ಸ್ಟೆಡ್ ಆಫ್ ದಿಸ್ ಡಿವಿಷನ್ ಸೈನ್ ಐ ಆಮ್ ರೈಟಿಂಗ್ ಇಂಟು ಸೈನ್ ನೆಕ್ಸ್ಟ್ ಸ್ಟೆಪ್ ಸೊ ಐ ಆಮ್ ಟೇಕಿಂಗ್ reciprocal of 7/2 I am writing reciprocal of 7/2 reciprocal of 7/2 is 12/7 okay check whether the numerator and denominators numbers are divided so check ಮಾಡಬೇಕು ಇದು ಡಿವೈಡ್ ಆಗುತ್ತೆ ಇಲ್ಲ ಅಂತೇಳಿ ಹೌದಲ್ವಾ ಸೊ 2 1s 12 ಡಿವೈಡ್ ಆಗುತ್ತೆ 2 1s 2 2 6 12 ಹೌದಲ್ವಾ ನೆಕ್ಸ್ಟ್ ಸ್ಟೆಪ್ಪು ಮಲ್ಟಿಪ್ಲೈ ದ ರಿಮೈನಿಂಗ್ numbers in the numerator 1 and 6 the remaining numbers in the numerator is 1 and 6 multiply 1 6 are 6 here in the denominator remaining numbers are 1 and 7 multiply the remaining numbers 7 1s are 7 okay next so I am directly solving G problem 0 divided by
3/5 ಹೌದಲ್ವಾ. ಸೊ 0 ಡಿವೈಡೆಡ್ ಬೈ 3/5 ಸೇಮ್ ಸ್ಟೆಪ್. ಸೊ ಇಲ್ಲಿ 0 ಇದೆ ಅಂತೇಳಿ ಡೈರೆಕ್ಟ್ 0 ಬರ್ಕೊಳಕ್ಕೆ ಹೋಗಬಾರ್ದು, ಒಂದು ಸ್ಟೆಪ್ ಮಾಡಬೇಕಿಲ್ಲಿ. ಸೊ 0ನ ಬರ್ಕೋಬೇಕು, 0 ಹೌದಲ್ವಾ. ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ರೈಟ್ ಡೌನ್ ಮಲ್ಟಿಪ್ಲಿಕೇಶನ್ ಸೈನ್. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 3/5 is 5/3. ಸೊ ನೆಕ್ಸ್ಟ್ ಸ್ಟೆಪ್ we know. ಸೊ ಎನಿ ಫ್ರ್ಯಾಕ್ಷನ್ ಈಸ್ ಮಲ್ಟಿಪ್ಲೈಡ್ ಬೈ 0 ಈಸ್ ಆನ್ಸರ್ ಈಸ್ 0. 0 ಇಂದ ಯಾವುದೇ ಫ್ರ್ಯಾಕ್ಷನ್ ಮಲ್ಟಿಪ್ಲೈ ಮಾಡಿರಿ ಆರ್ ಯಾವುದೇ ನಂಬರನ್ನು ಮಲ್ಟಿಪ್ಲೈ ಮಾಡಿರಿ ಆನ್ಸರ್ 0 ಬರುತ್ತೆ. ಸೊ ಆನ್ಸರ್ ಈಸ್ 0. ಓಕೆ, ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಪ್ರಾಬ್ಲಮ್. So next problem, J problem, 3/8 divided by 3/5. Okay na. So first step, so I am writing division right side fraction of the division sign right side fraction na as it is ಬರೀತಿದ್ದೀನಿ. Instead of division sign into ಬರೆಯೋಣ. So reciprocal of 3/5 is 5/3 ಹೌದಲ್ವಾ. ಸೊ ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. 3 ಕ್ಯಾನ್ಸಲ್ ಮೀನ್ಸ್ 3 1s are 3, 3 1s are 3. ಓಕೆ, 3 ಕ್ಯಾನ್ಸಲ್ ಅಂದರೆ ಆನ್ಸರ್ 1 ಬರುತ್ತೆ, 0 ಬರಲ್ಲ. ಓಕೆನಾ. ನೆಕ್ಸ್ಟು ರಿಮೈನಿಂಗು 5 and 8 ಡಿವೈಡ್ ಆಗಲ್ಲ. ಸೊ ನ್ಯೂಮರೇಟರಲ್ಲಿ 5 ಉಳಿದಿದೆ, ಸೊ ಡಿನಾಮಿನೇಟರಲ್ಲಿ 8 ಉಳಿದಿದೆ ಹೌದಲ್ವಾ. ಹೇಗೆ ಬರುತ್ತೆ, ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ 1 ಆನ್ಸರ್ ಬರುತ್ತೆ, ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ 1 ಆನ್ಸರ್ ಬರುತ್ತೆ. 5 1s are 5, 8 1s are 8. ಸೊ ನೆಕ್ಸ್ಟ್ ಪ್ರಾಬ್ಲಮ್. So directly I am solving n problem. 2/7 divided by 1/4 ಹೌದಲ್ವಾ. ಸೊ ಫಸ್ಟ್ ಸ್ಟೆಪ್, write down the left side fraction of as it is. Instead of division sign write down into sign. Reciprocal of 1/4 is 4/1 or 4 ಬರೆಯೋಣ. ನೆಕ್ಸ್ಟು ಸೊ ಕನ್ಫ್ಯೂಷನ್ ಬೇಡ, 1 ಬರೆದು ಬಿಡ್ತೀನಿ. 2 ಇಂದ 1 ಡಿವೈಡ್ ಆಗುತ್ತೆ ಇಲ್ಲ ನೋಡ್ರಿ, ಇಲ್ಲ. 7 ಇಂದ 4 ಡಿವೈಡ್ ಆಗಲ್ಲ ಹೌದಲ್ವಾ. ಸೊ ನ್ಯೂಮರೇಟರಿಂದ ಡಿನಾಮಿನೇಟರ್ ಯಾವ ನಂಬರು ಡಿವೈಡ್ ಆಗಲ್ಲ. ಸೊ ಆ್ಯಸ್ ಇಟ್ ಈಸ್ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ ಇಡೋಣ. ಮೀನ್ಸ್ ನ್ಯೂಮರೇಟರ್ ಟು ನ್ಯೂಮರೇಟರ್. 2 4s are 8, 7 1s are 7. ಓಕೆನಾ. ರಿಮೈನಿಂಗ್ ಪ್ರಾಬ್ಲಮ್ಸ್ ಆರ್ ಹೋಮ್ವರ್ಕ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಸಾಲ್ವ್. ಸೊ ಫಸ್ಟ್ ಮೇನಲ್ಲಿ ನಾವು ಏನು ಮಾಡಿದ್ವಿ, ಫ್ರ್ಯಾಕ್ಷನಿಂದ ಫ್ರ್ಯಾಕ್ಷನನ್ನು ಡಿವೈಡ್ ಮಾಡಿದ್ವಿ. ಸೊ ಈಗ ಸೆಕೆಂಡ್ ಮೇನಲ್ಲಿ ಏನು, ಹೋಲ್ ನಂಬರಿಂದ ಫ್ರ್ಯಾಕ್ಷನ್ ಅವ್ರ ಫ್ರ್ಯಾಕ್ಷನಿಂದ ಹೋಲ್ ನಂಬರ್ ಡಿವೈಡ್ ಮಾಡ್ತೀವಿ. ಸೊ ಹಾಗೆಯೇ ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್ 5 divided by 2/5 ಹೌದಲ್ವಾ. ಸೊ ಇಲ್ಲಿ ಏನು 5 ಇದೆ. ಸೊ 5 is the whole number, 2/5 is the fraction. ಸೊ ಹೋಲ್ ನಂಬರ್ ಆದರೂ ಇರಲಿ ಫ್ರ್ಯಾಕ್ಷನ್ ಆದರೂ ಇರಲಿ, ಫ್ರ್ಯಾಕ್ಷನ್ಸ್ ಡಿವೈಡ್ ಮಾಡುವಾಗ ಸೊ ಡಿವಿಷನ್ ಸೈನ್ನ ಲೆಫ್ಟ್ ಸೈಡಲ್ಲಿ ಹೋಲ್ ನಂಬರ್ ಆಗಿರಲಿ ಅಥವಾ ಫ್ರ್ಯಾಕ್ಷನ್ ಆಗಿರಲಿ ಯಾವುದೇ ನಂಬರ್ ಇರಲಿ ಆ ನಂಬರನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋಬೇಕು. ಸೊ ಡಿವಿಷನ್ ಸೈನ್ನ ಲೆಫ್ಟ್ ಸೈಡ್ 5 ಇದೆ. ಸೊ 5 ಬರೀತಿದ್ದೀನಿ. ಸೊ ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ಇಂಟು ಬರೆಯೋಣ. ಸೊ ರೆಸಿಪ್ರೋಕಲ್ ಆಫ್ 2/5 ಈಸ್ 5/2 ಹೌದಲ್ವಾ. ಸೊ ನೆಕ್ಸ್ಟು 2 and 5 ಡಿವೈಡ್ ಆಗಲ್ಲ. ಸೊ ನ್ಯೂಮರೇಟರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ ಇಡೋಣ. 5 5s are 25. ಸೊ ಡಿವೈಡೆಡ್ ಬೈ 2. ಸೊ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದ್ರೆ ಸೊ 2 ನ್ಯೂಮರೇಟರಲ್ಲಿ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ ಹೌದಲ್ವಾ. 2 12s are 24 ಹೌದಲ್ವಾ. ಸೊ ಡಿವೈಡ್ ಮಾಡೋಣ 2 ಇಂದ 25 ಹೌದಲ್ವಾ. 2 1s are 2. ಸೊ ಆನ್ಸರ್ 0. ಬ್ರಿಂಗ್ ಡೌನ್ 5. 2 2s are 4 ಹೌದಲ್ವಾ. ಸೊ ಡಿನಾಮಿನೇಟರಲ್ಲಿರೋ 2 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಸೊ ಇಲ್ಲಿ ಕ್ವೋಷನ್ ಪ್ಲೇಸಲ್ಲಿರೋ 12ಅನ್ನು ಇಲ್ಲಿ ಬರೆಯೋಣ. ಸೊ ರಿಮೈಂಡರಲ್ಲಿ ಬಂದಿರೋ ಆನ್ಸರನ್ನು ನ್ಯೂಮರೇಟರಲ್ಲಿ ಬರೆಯೋಣ. ಆನ್ಸರ್ 12 1/2 ಓಕೆನಾ. ನೆಕ್ಸ್ಟ್ ಬಿ ಪ್ರಾಬ್ಲಮ್ 2/5 divided by 2 ಹೌದಲ್ವಾ. ಸೊ ಫಸ್ಟ್ ಪ್ರಾಬ್ಲಮ್ ಹೋಲ್ ನಂಬರ್ ಡಿವೈಡೆಡ್ ಬೈ ಫ್ರ್ಯಾಕ್ಷನ್ ಇತ್ತು. ಇಲ್ಲಿ ಫ್ರ್ಯಾಕ್ಷನ್ ಡಿವೈಡೆಡ್ ಬೈ ಹೋಲ್ ನಂಬರ್ ಏನೇ ಇರಲಿ, ಡಿವೈಡೆಡ್ ಬೈ ಸೈನ್ನ ಲೆಫ್ಟ್ ಸೈಡಲ್ಲಿರೋ ನಂಬರನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಇಲ್ಲಿ ಫ್ರ್ಯಾಕ್ಷನ್ ಇದೆ, ಫ್ರ್ಯಾಕ್ಷನ್ ಬರೀತಿದ್ದೀನಿ 2/5. ಸೊ ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ಐ ಆಮ್ ರೈಟಿಂಗ್ ಇಂಟು. ಸೊ ರೆಸಿಪ್ರೋಕಲ್ ಆಫ್ 2. ಸೊ 1/2 ಆಗುತ್ತೆ ಹೌದಲ್ವಾ. 2ನ ಕೆಳಗೆ 1 ಇದೆ ಅಂಡರ್ಸ್ಟುಡ್. ಸೊ ಇದನ್ನು
ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 ಈಸ್ ಆರ್ ರೆಸಿಪ್ರೋಕಲ್ ಆಫ್ 2 ಈಸ್ 1/2 ಹೌದಲ್ವಾ. ನೆಕ್ಸ್ಟ್ ನ್ಯೂಮರೇಟರಿಂದ ಡಿನಾಮಿನೇಟರ್ ಯಾವುದಾದ್ರೂ ನಂಬರ್ ಡಿವೈಡ್ ಆಗುತ್ತೆ ಅನ್ನೋ ಚೆಕ್ ಮಾಡಬೇಕು. ಸೊ ಇಲ್ಲಿ 2 ಡಿವೈಡ್ ಆಗುತ್ತೆ, 2 1s are 2, 2 1s are 2 ಅಂದರೆ ಕ್ಯಾನ್ಸಲ್ ಆಗುತ್ತೆ. 2 ಮೀನ್ಸ್ ಆನ್ಸರ್ 1. ಓಕೆನಾ. 1 1s are 1, 5 1s are 5. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಡೈರೆಕ್ಟಾಗಿ ಎಫ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ಓಕೆ. 2 ಡಿವೈಡೆಡ್ ಬೈ 2/3. ಸೊ 2 ಹಾಗೆ ಬರೆಯೋಣ ಇಂಟು. ಸೊ 3/2 ಆಗುತ್ತೆ. ಸೊ 2 ಕ್ಯಾನ್ಸಲ್, ರಿಮೈನಿಂಗ್ 3. ನೆಕ್ಸ್ಟ್ G problem. 14 divided by 3/7 ಹೌದಲ್ವಾ. ಓಕೆನಾ. ಸೊ 14 ಆ್ಯಸ್ ಇಟ್ ಈಸ್ ಬರೆಯೋಣ, ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ಇಂಟು ಬರೆಯೋಣ. ಸೊ ರೆಸಿಪ್ರೋಕಲ್ ಆಫ್ 3/7 ಆರ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 3/7 ಈಸ್ 7/3 ಹೌದಲ್ವಾ. ಓಕೆನಾ. 14 and 3 ಡಿವೈಡ್ ಆಗಲ್ಲ. ಸೊ ಇದನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಿ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಸೊ 14 7s ಹೌದಲ್ವಾ. 7 4s are 28, ಕ್ಯಾರಿ 2. ಸೊ 7 1s are 7 + 2 9 ಹೌದಲ್ವಾ. 98/3 ಓಕೆನಾ. ಸೊ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋಣ. ಸೊ 3 ಇಂದ 98 ಡಿವೈಡ್ ಮಾಡೋಣ. 3 3s are 9, ರಿಮೈಂಡರ್ 0, ಬ್ರಿಂಗ್ ಡೌನ್ 8, 3 2s are 6, ರಿಮೈಂಡರ್ ಈಸ್ 2 ಹೌದಲ್ವಾ. ಸೊ ರೈಟ್ ಡೌನ್ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಹೌದಲ್ವಾ. ಸೊ ಪೋರ್ಷನ್ ಪ್ಲೇಸಲ್ಲಿ ಬಂದಿರೋ 32ನ ಇಲ್ಲಿ ಬರೆಯೋಣ. ಸೊ ರಿಮೈಂಡರಲ್ಲಿ ಬಂದಿರೋ 2ನ ಇಲ್ಲಿ ಬರೆಯೋಣ. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟು ಥರ್ಡ್ ಮೇನ್ ಸಾಲ್ವ್ ಮಾಡ್ತಿದ್ದೀನಿ. ಸೊ ಎ ಪ್ರಾಬ್ಲಮ್ 3/4 ಡಿವೈಡೆಡ್ ಬೈ 1/2 ಹೌದಲ್ವಾ. ಓಕೆನಾ. ಸೊ ಏನು ಮಾಡೋಣ, ಸೊ ಡಿವೈಡ್ ಮಾಡೋಣ. ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ ಹೌದಲ್ವಾ. ಇದನ್ನು ಫಸ್ಟ್ ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋಣ. ಸೊ ಅದಾದಮೇಲೆ ಕನ್ವರ್ಟ್ ಮಾಡಾದಮೇಲೆ ಈ ಸ್ಟೆಪ್ ಬರುತ್ತೆ ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ಪು ಮುಂದಕ್ಕೆ ನಿಮಗೆ ಗೊತ್ತೇ ಇದೆ. ಸೊ 4 3s are 12. ಸೊ 12 + 3 15 divided by 4. 3 4s are 12. 12 + 3 15 divided by 4. ಸೊ ಡಿವೈಡ್ ಬೈ ಸೈನ್ ಹಾಗೆ ಬರೀರಿ. ಓಕೆನಾ. 2 1s are 2 + 1 3, 3/2 ಆಗುತ್ತೆ. ನೆಕ್ಸ್ಟ್ ಏನು ಮಾಡೋಣ, 15/4 divided by 3/2 ಇದೆ. ಸೊ ಈ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಗೊತ್ತೇ ಇದೆ. ಸೊ ಡಿವಿಷನ್ ಸೈನ್ನ ಲೆಫ್ಟ್ ಸೈಡಲ್ಲಿರೋ ನಂಬರ್ ಆ್ಯಸ್ ಇಟ್ ಈಸ್ ಬರೀರಿ, ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ಇಂಟು ಬರೀರಿ. ಸೊ 3/2ನ ರೆಸಿಪ್ರೋಕಲ್ ಮಾಡಿದ್ರೆ 2/3 ಆಗುತ್ತೆ. ಸೊ ನ್ಯೂಮರೇಟರಿಂದ ಡಿನಾಮಿನೇಟರ್ ಯಾವ ನಂಬರ್ ಡಿವೈಡ್ ಆಗುತ್ತೆ ನೋಡಿರಿ. ಸೊ ಇಲ್ಲಿ 15 and 3 ಡಿವೈಡ್ ಆಗುತ್ತೆ. 3 1s are 3, 5s are 15. ನೆಕ್ಸ್ಟ್ 2 and 4 ಡಿವೈಡ್ ಆಗುತ್ತೆ. 2 1s are 2, 2 2s are 4. ಸೊ ಈಗ ನ್ಯೂಮರೇಟರಲ್ಲಿ ರಿಮೈನಿಂಗ್ ಯಾವುದೇ ಡಿಜಿಟ್ ಕ್ಯಾನ್ಸಲ್ ಮಾಡಿದ್ಮೇಲೆ ಯಾವ್ದು ಡಿಜಿಟ್ಸ್ ಇದೆ, ಯಾವ ನಂಬರ್ ಇದೆ ಅದನ್ನು ಮಲ್ಟಿಪ್ಲೈ ಮಾಡಿ ಇಡಬೇಕು. ಇಲ್ಲಿ 5 ಇದೆ, 1 ಇದೆ. 5 1s are 5. ನೆಕ್ಸ್ಟು 2 1s are 2. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿದಾಗ 2 2s are 4 + 1 ಹೌದಲ್ವಾ, 5 ಆಗುತ್ತೆ. ನೆಕ್ಸ್ಟು ಸಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 7 2/9 divided by 1 2/3 ಹೌದಲ್ವಾ. ಫಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಕನ್ವರ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇಂಟು ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಬೇಕು. ಸೊ 9 7s ಮಲ್ಟಿಪ್ಲೈ ಮಾಡಬೇಕು. 9 7s 63. 63 + 2 65 ಆಗುತ್ತೆ. 65/9 ಆಗುತ್ತೆ. ಡಿವೈಡೆಡ್ ಬೈ 3 1s are 3 + 2 5 divided by 3 ಹೌದಲ್ವಾ. ರೈಟ್ ಡೌನ್ 65/9 ಆ್ಯಸ್ ಇಟ್ ಈಸ್. ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ರೈಟ್ ಡೌನ್ ಇಂಟು ಸೈನ್. ರೆಸಿಪ್ರೋಕಲ್ ಆಫ್ 5/3 ಈಸ್ 3/5. ಸೊ ನೆಕ್ಸ್ಟ್ ಡಿವೈಡ್ ಆಗುತ್ತೆ ನೋಡಿರಿ.
ಸೊ 3 1 3 ಡಿವೈಡ್ ಆಗುತ್ತೆ, 3 3 9. ಸೊ ನೆಕ್ಸ್ಟ್ 5 1 5 ಹೌದಲ್ವಾ, 5 1 5 15 ಆಗುತ್ತೆ, 5 3 15. ಸೊ ನ್ಯೂಮರೇಟರಲ್ಲಿ ಯಾವ ಡಿಜಿಟ್ ಉಳಿದಿದೆ, ನಂಬರ್ ಯಾವುದಿದೆ 13 and 1, 13 1 13 ಡಿವೈಡೆಡ್ ಬೈ 3 1 3. ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡೋಣ. ಸೊ ನೆಕ್ಸ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡೋಣ. 3 4 12, 3 4 12 ಪ್ಲಸ್ 1 13, 4 1/3. ಓಕೆನಾ. ಸೊ ಇದೇ ಥರ ಏನು ರಿಮೈನಿಂಗ್ ಪ್ರಾಬ್ಲಮ್ಸು. ಓಕೆನಾ, ರಿಮೈನಿಂಗ್ ಪ್ರಾಬ್ಲಮ್ಸ್ ನೀವೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೊ ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್. ಫೋರ್ತ್ ಮೇನ್, ಸಾಲ್ವ್ ಯೂಸಿಂಗ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್. ಸಾಲ್ವ್ ಯೂಸಿಂಗ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್. ಸೊ ಮಲ್ಟಿಪ್ಲಿಕೇಶನ್ ಮೆಥಡ್ ಆದರೂ ಯೂಸ್ ಮಾಡಿರಿ, ಡಿವಿಷನ್ ಮೆಥಡ್ ಆದರೂ ಯೂಸ್ ಮಾಡಿರಿ. ಓಕೆನಾ. ಓಕೆನಾ, ಫಸ್ಟ್ ಕ್ವಶನ್ ಎ ಪ್ರಾಬ್ಲಮ್. By what number should 4 1/4 be multiplied to get 8 1/2? So ಏನು, by what number should 4 1/4 be multiplied to get 8 1/2? ಸೊ ಇಲ್ಲೇನು ಕ್ವಶನ್ ಏನಿದೆ, 4 1/4 ಇಂದ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 8 1/2 ಬರುತ್ತೆ. ಏನು, 4 1/2 ಇಂದ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ ಸೊ ಏನು ಬರುತ್ತೆ, 8 1/2 ಬರುತ್ತೆ. ಹೌದಲ್ವಾ. ಸೊ ನಮಗೆ ಗೊತ್ತೇ ಇದೆ ಮಲ್ಟಿಪ್ಲಿಕೇಶನ್ ಈಸ್ ಇನ್ವರ್ಸ್ ಆಫ್ ಡಿವಿಷನ್. ಸೊ ಡಿವಿಷನ್ ಈಸ್ ಇನ್ವರ್ಸ್ ಆಫ್ ಮಲ್ಟಿಪ್ಲಿಕೇಶನ್. ಹೌದಲ್ವಾ. ಸೊ ಮಲ್ಟಿಪ್ಲಿಕೇಶನ್ ಡಿವಿಷನ್ ಒಂದಕ್ಕೊಂದು ರಿಲೇಟೆಡ್ ಇದೆ. ಹೌದಲ್ವಾ. ಸೊ ಇಲ್ಲಿ ಏನು ಹೇಳಿದ್ದಾರೆ ಕ್ವಶನಲ್ಲಿ, ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನನ್ನು ಯೂಸ್ ಮಾಡಿ ಸಾಲ್ವ್ ಮಾಡಿರಿ ಅಂತ ಹೇಳಿದ್ದಾರೆ. 4 ಇಂದ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ ಸೊ 4 1/2 ಇಂದ 4 1/2 ಇಂದ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 8 1/2 ಬರುತ್ತೆ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಸೊ ಇದನ್ನು ಕ್ವಶನನ್ನು ಬೇರೆ ಪ್ರಾಬ್ಲಮ್, ಬೇರೆ ನಂಬರ್ಸನ್ನ ಡಿಜಿಟನ್ನು ಹಾಕಿ ನಾನು ಅರ್ಥ ಮಾಡಿಸ್ತೀನಿ ನೋಡ್ರಿ. ಸೊ 3 ಇಂದ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 12 ಬರುತ್ತೆ. 3 ಇಂದ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 12 ಬರುತ್ತೆ ಅಂದರೆ 3 4 12. ಸೊ ಅವಾಗ ಏನು ಮಾಡ್ತೀರಾ, ಇಲ್ಲಿ 4 ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ರಿ. ಸೊ ಅವಾಗ ಏನು ಮಾಡ್ತೀವಿ 12 ಡಿವೈಡೆಡ್ ಬೈ 3. ಹೌದಲ್ವಾ. ಸೊ ಏನು ಮಾಡ್ತೀವಿ, 3 ಇಂದ 12ಅನ್ನು ಡಿವೈಡ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ, 4 ಬರುತ್ತೆ. ಅರ್ಥ ಆಗ್ತಿದೆಯಾ. ಸೊ ಏನು, 3 ಇಂದ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 12 ಬರುತ್ತೆ. ಸೇಮ್ ಅದೇ ಥರ 4 1/2 ಇಂದ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 8 1/2 ಬರುತ್ತೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನಾನೇನು ಮಾಡಿದ್ದೀನಿ, 12 ಇದೆ ಹೌದಲ್ವಾ, 12ನಿಂದ 3ಯನ್ನು ಡಿವೈಡ್ ಮಾಡಿದ್ದೀನಿ. 3 ಇಂದ 12 ಡಿವೈಡೆಡ್ ಬೈ 3 ಅಂತ ಬರ್ತಿದ್ದೀನಿ. ಹೌದಲ್ವಾ. ಸೊ ಏನು, ಡಿವೈಡ್ ಮಾಡಿದಾಗ 3 ಇಂದ 12ಅನ್ನು ಡಿವೈಡ್ ಮಾಡಿದಾಗ ಆನ್ಸರ್ 4 ಬರುತ್ತೆ. ಸೊ ಸೇಮ್ ಇದೇ ಸ್ಟೆಪ್ಪನ್ನು ಇಲ್ಲಿ ಏನು ಮಾಡಬೇಕು, ಬರ್ಕೋಬೇಕಾಗುತ್ತೆ. ಸೊ ನೋಡ್ರಿ ಇಲ್ಲಿ, ಸೊ ಇಲ್ಲಿ ಏನು ಮಾಡೋಣ, ಸೊ 8 1/2 ಡಿವೈಡೆಡ್ ಬೈ 4 1/2 ಗೊತ್ತಾಗ್ತಿದೆಯಾ ಯಾಕೆ ನಾನು ಡಿವೈಡೆಡ್ ಬೈ ಬರದೆ, ಹೇಗೆ ಬರದೆ ಅಂತೇಳಿ. ಸೊ ಈ ಪ್ರಾಬ್ಲಮ್ ತೋರಿಸಿ ನಾನು ಇದನ್ನು ಬರ್ಕೊಳ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಗೊತ್ತಿದೆ ಹೌದಲ್ವಾ, ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಡಿವೈಡ್ ಮಾಡಬೇಕು. ಫಸ್ಟ್ ಸ್ಟೆಪ್ಪು ನೀವೇನು ಮಾಡಬೇಕಪ್ಪ ಅಂದರೆ, ಸೊ ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನು ಫಸ್ಟು ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ 8 2 16 + 1 17/2. ಸೊ ಡಿವೈಡೆಡ್ ಬೈ ಸೈನ್ ಬರ್ಕೊಳ್ರಿ. 2 4 8 + 1 9 9/2. ಹೌದಲ್ವಾ. ಸೊ ನೆಕ್ಸ್ಟು 17/2 ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ಏನು ಬರೀರಿ, ಇಂಟು ಸೈನ್ ಬರೀರಿ. ಸೊ 2 ರೆಸಿಪ್ರೋಕಲ್ ಆಫ್ 9/2 ಈಸ್ 2/9. ಹೌದಲ್ವಾ. ಸೊ 2 2 ಕ್ಯಾನ್ಸಲ್, ರಿಮೈನಿಂಗ್ 17/9. ಹೌದಲ್ವಾ. ಸೊ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 17/9 ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, 8 1/2 ಬರುತ್ತೆ. ಸೊ ವೆರಿಫೈ ಮಾಡೋಣ ಹೌದಲ್ವಾ. ಸೊ ವೆರಿಫಿಕೇಷನ್ ಚೆಕ್ ಮಾಡಿ ನೋಡೋಣ. ಓಕೆನಾ, ಕರೆಕ್ಟ್ ಬರುತ್ತೋ ಇಲ್ಲೋ ಅಂತೇಳಿ. ಸೊ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆಯೋ ಇಲ್ಲ ಅಂತೇಳಿ. (17/1). ಸೊ ವೆರಿಫಿಕೇಷನ್ ಮಾಡೋಣ. ಸೊ 17 / 2 ಹೌದಲ್ವಾ, ರೆಸಿಪ್ರೋಕಲ್ ಆಫ್ ಸೊ 9/2 ಈಸ್
2/9. ಸೊ ಫಸ್ಟ್ ಸ್ಟೆಪ್ ನಾನು ಏನು ಮಾಡಿದ್ದೀನಿ, 8 1/2 ಡಿವೈಡೆಡ್ ಬೈ, ಸೊ 4 1/2 ಹೇಗೆ ಬರ್ಕೊಂಡೆ ಅಂತ ಗೊತ್ತಾಯಿತು ನಿಮಗೆ. ನೆಕ್ಸ್ಟ್ ಏನು ಮಾಡಬೇಕು, ಸೊ ಸಾರಿ 4 1/4 ಇದೆ ಇಲ್ಲಿ, ಸಾರಿ 4 1/4 ಇದೆ. ಸೊ 4 1/4 ಅಂದರೆ ಹೌದಲ್ವಾ, 4 4 16 + 1 17 ಹೌದಲ್ವಾ, 17/4 ಹೌದಲ್ವಾ. ಸೊ ಇದು 8 2 16 + 1 17, 4 4 16 + 1 17/4. ಸೊ ಏನು ಮಾಡೋಣ, 17/2 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ. ಸೊ ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನ್ ಇಂಟು ಬರ್ದಿದ್ದೀನಿ. ನೆಕ್ಸ್ಟ್ ಏನು ಮಾಡೋಣ, ರೆಸಿಪ್ರೋಕಲ್ ಮಾಡೋಣ, 4/17. ಸೊ 2 1s, ಸೊ 2 1s 2, 2 2s 4 ಹೌದಲ್ವಾ. 17 ಕ್ಯಾನ್ಸಲ್ಸ್, ರಿಮೈನಿಂಗ್ 2. ಸೊ ಹಾಗಾದರೆ ವೆರಿಫೈ ಮಾಡೋಣ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆಯಲ್ಲ ಅಂತೇಳಿ. ಓಕೆನಾ, ವೆರಿಫಿಕೇಷನ್. ಸೊ ಏನು ಮಾಡೋಣ, 4 1/4 ಹೌದಲ್ವಾ. ಸೊ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 8 1/2 ಬರುತ್ತೆ, 2ನ್ನು ಮಲ್ಟಿಪ್ಲೈ ಮಾಡಿದಾಗ ಹೌದಲ್ವಾ. ಸೊ ಇಂಟು 2 ಓಕೆನಾ. 4 4 16 + 1 17/4 ಇಂಟು 2 ಹೌದಲ್ವಾ. ಓಕೆನಾ. ಸೊ 2 1s 2 2s 4 17/2. ಸೊ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋಣ. 2 8s 16 + 1. ಸೊ ಡಿನಾಮಿನೇಟ್ರಲ್ಲಿರೋ 2ನ ಬರ್ಕೊಳ್ತಿದ್ದೀನಿ. ಸೊ ಇಲ್ಲಿ 8ನ್ನು ಬರಿತಿದ್ದೀನಿ, ಇಲ್ಲಿ 1ನ್ನು ಬರಿತೀನಿ. 8 1/2 ಕರೆಕ್ಟ್ ಬಂದಿದೆ ಆನ್ಸರ್ ಹೌದಲ್ವಾ. ಸೊ ವೆರಿಫಿಕೇಷನ್ ಮಾಡೋ ನೆಸೆಸಿಟಿ ಇಲ್ಲ, ಆದರೂ ನಿಮಗೆ ನಾನು ತೋರಿಸ್ತಿದ್ದೀನಿ. ಏನು 4 1/4 ಇಂದ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 8 1/2 ಬರುತ್ತೆ ಅಂದರೆ, ಸೊ ಹೇಗೆ ಡಿವಿಷನ್ ಸೈನ್ ಬರ್ಕೊಂಡಿದ್ದೀನಿ ಅಂತ ಗೊತ್ತಾಗಿದೆ. ಸೊ 8 1/2 ಡಿವೈಡೆಡ್ ಬೈ 4 1/2 ಬರೆದು ಸಾಲ್ವ್ ಮಾಡಬೇಕು, ಮಾಡಿದಾಗ ಆನ್ಸರ್ 2 ಬರುತ್ತೆ. ಸೊ ಇಲ್ಲಿ 2 1s 2, 2 2s 4, 17 ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ 2 ಬರುತ್ತೆ. ಸೊ ಹಾಗಾದರೆ 2ನ್ನು 4 1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 1/2 ಬರುತ್ತೆ ಇಲ್ಲ ಅಂತೇಳಿ ವೆರಿಫೈ ಮಾಡಿದ್ದೀನಿ. ಸೊ ವೆರಿಫೈ ಮಾಡಿದಾಗ ಆನ್ಸರ್ 1/2 ಬಂದಿದೆ. ಸೊ ನಾವು ಫೈಂಡ್ ಔಟ್ ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ಬಿ ಪ್ರಾಬ್ಲಮ್. The product of two number is 9 3/4. If one of them is 3 1/4, find the ಅದರ್ ನಂಬರ್. ಸೊ ಪ್ರಾಡಕ್ಟ್ ಆಫ್ ಅಂದರೆ ಮಲ್ಟಿಪ್ಲೈ. ಸೊ ಮಲ್ಟಿಪ್ಲೈ ಮಾಡಿದಾಗ 2 ನಂಬರ್ಸನ್ನ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಏನು ಬರುತ್ತೆ, ಸೊ 2 ನಂಬರ್ಸನ್ನ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 9 3/4 ಬರುತ್ತೆ ಹೌದಲ್ವಾ. ಸೊ ಅದರಲ್ಲಿ 1 ನಂಬರ್ ಕೊಟ್ಟಿದ್ದಾರೆ 3 1/4, 3 1/4 ಕೊಟ್ಟಿದ್ದಾರೆ ಹೌದಲ್ವಾ. ಓಕೆನಾ. ಸೊ ಇನ್ನೊಂದು ನಂಬರು ಯಾವುದಂತ ಕೇಳಿದ್ದಾರೆ ಹೌದಲ್ವಾ. ಸೊ ನಿಮಗೆ ಗೊತ್ತೇ ಇದೆ ಹೇಗೆ ಮಾಡಬೇಕಂತೇಳಿ. ಸೊ 9 3/4 ಡಿವೈಡೆಡ್ ಬೈ 3 1/4 ಹೌದಲ್ವಾ. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡೋಣ. ಸೊ 9 4s 36, 36 + 3 39/4 ಡಿವೈಡೆಡ್ ಬೈ 3 4s 12 + 1 13/4 ಹೌದಲ್ವಾ. ನೆಕ್ಸ್ಟು ಸೊ ರೈಟ್ ಡೌನ್ 39/4 ಆ್ಯಸ್ ಇಟ್ ಈಸ್. ಸೊ ಇನ್ಸ್ಟೆಡ್ ಆಫ್ ಡಿವಿಷನ್ ಸೈನು ಮಲ್ಟಿಪ್ಲಿಕೇಶನ್ ಸೈನ್ ಬರೆಯೋಣ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 13/4 ಈಸ್ 4/13 ಆಗುತ್ತೆ ಹೌದಲ್ವಾ. ನೆಕ್ಸ್ಟು ಸೊ ಏನು ಮಾಡೋಣ, ಸೊ ಕ್ಯಾನ್ಸಲ್ಸ್ ಹೌದಲ್ವಾ. ಸೊ 13 3s 13 1s 13, 13 3s 39. ಸೊ ಆನ್ಸರ್ ಈಸ್ 3. ಸೊ ವೆರಿಫೈ ಮಾಡೋಣ ಆನ್ಸರ್ ಕರೆಕ್ಟ್ ಬರುತ್ತೆ ಇಲ್ಲ ಅಂತೇಳಿ. ವೆರಿಫಿಕೇಷನ್. ಸೊ 3 1/4. ಸೊ ಇನ್ನೊಂದು ನಂಬರ್ ಏನು 3 ಹೌದಲ್ವಾ. ಸೊ 3 4s 12 + 1 13/4 ಇಂಟು 3 ಹೌದಲ್ವಾ. ಸೊ 39/4. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡೋಣ ಹೌದಲ್ವಾ. 4 9s 36. ಸೊ 39 36 ಸಪ್ರಾಕ್ಟ್ ಮಾಡಿದ್ರೆ 3 9 3/4 ಓಕೆನಾ. ಸೊ ನೆಕ್ಸ್ಟ್ ಥರ್ಡ್ ಮೇನ್. Ankita purchased a ribbon of length 8.5 meter, 8 1/2 meter. If she divides it into 5 pieces of equal length, find the length of one piece.
ಹೌದಲ್ವಾ? ಸೊ ಏನು ಅಂಕಿತಾ ರಿಬ್ಬನ್ ಪರ್ಚೇಸ್ ಮಾಡ್ತಾಳೆ 8.5 ಮೀಟರಿಂದು, ಹೌದಲ್ವಾ? 8.5 ಮೀಟರ್. ಅದನ್ನು ಏನು ಮಾಡ್ತಾಳೆ 5 ಪೀಸಸ್ ಆಗಿ ಡಿವೈಡ್ ಮಾಡ್ತಾಳೆ. ಸೊ ಎಷ್ಟು ಪೀಸಸ್ ಆಗಿ ಡಿವೈಡ್ ಮಾಡ್ತಾಳೆ? 5 ಪೀಸಸ್ ಆಗಿ ಡಿವೈಡ್ ಮಾಡ್ತಾಳೆ. ಹಾಗಾದರೆ ಒಂದೊಂದು ಲೆಂತಿನ ಮೆಷರ್ಮೆಂಟನ್ನು ನಾವೇನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಸೊ 8.5 ಡಿವೈಡೆಡ್ ಬೈ 5. ಓಕೆನಾ? ಸೊ ಸಾಲ್ವ್ ಮಾಡಬೇಕು. ಸೊ ಸಾಲ್ವ್ ಮಾಡಿದಾಗ ಸೊ ಆನ್ಸರ್ ಬರುತ್ತೆ. ಓಕೆನಾ? ಸೊ ಸಾಲ್ವ್ ಮಾಡೋಣ. ಸೊ ಸಿ ಪ್ರಾಬ್ಲಮ್ 8.5 ಡಿವೈಡೆಡ್ ಬೈ 5, ಹೌದಲ್ವಾ? 8 × 16 + 1 17/2. ಸೊ ರೆಸಿಪ್ರೋಕಲ್ ಆಫ್ 5 ಈಸ್ 1/5, ಹೌದಲ್ವಾ? ಸೊ ಯಾವ ನಂಬರ್ ಡಿವೈಡ್ ಆಗುತ್ತೆ ನಾವು ಚೆಕ್ ಮಾಡಬೇಕು, ಹೌದಲ್ವಾ? ಇಲ್ಲಿ ಯಾವ ನಂಬರು ಡಿವೈಡ್ ಆಗಲ್ಲ. 17 1 × 17, ಸೊ 2 5 × 10, ಹೌದಲ್ವಾ? ಇದನ್ನು ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿದಾಗ 10 1 × 10, ಸೊ 17ಅಲ್ಲಿ 10 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಓಕೆನಾ? ಸೊ ರಿಮೇನಿಂಗ್ 2 ಡಿ ಆ್ಯಂಡ್ ಇ ಪ್ರಾಬ್ಲಮ್ ಹೋಮ್ವರ್ಕ್ ಪ್ರಾಬ್ಲಮ್. ಸೊ ಇವತ್ತಿಗೆ ಸೊ ಫ್ರ್ಯಾಕ್ಷನ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.